ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭಾರತೀಯ ಜನತಾ ಪಕ್ಷದ ನೂತನ ಅಧ್ಯಕ್ಷರಾಗಿದ್ದಾರೆ ಸಂಸದ ನಳಿನ್ ಕುಮಾರ್ ಕಟೀಲ್. ಈಗ ಬರ್ತಾ ಇದೆ ಅಫಿಷಿಯಲ್ ಅನೌನ್ಸ್ಮೆಂಟ್. ಕಟೀಲ್ ಅವರ ನೇಮಕ ಇದೀಗ ಆಗಿದೆ. ದಕ್ಷಿಣ ಕನ್ನಡದ ಸಂಸದನಿಗೆ ರಾಜ್ಯಾಧ್ಯಕ್ಷನ ಪಟ್ಟ ಸಿಕ್ಕಿದೆ. ನಳಿನ್ ಕುಮಾರ್ ಕಟೀಲನ್ನ ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ನಳಿನ್ ಕುಮಾರ್ ಕಟೀಲ್ ನಮ್ಗೆ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಹ್ಯಾಟ್ರಿಕ್ ಸಂಸದ. ಶಿಷ್ಯನಿಗೆ ಅಧ್ಯಕ್ಷ ಹುದ್ದೆ ಕೊಡಿಸಬೇಕು ಅಂತ ಸಂತೋಷ್ ಯಶಸ್ವಿಯಾಗಿದ್ದಾರೆ. ಫೈನಲಿ ಹೈಕಮಾಂಡ್ನಲ್ಲೇ ತಾನೇ ಪ್ರಬಲ ಅಂತ BL ಸಂತೋಷ್ ಸಾಬೀತು ಮಾಡಿದ್ದಾರೆ ಈ ಮೂಲಕ ಅಂತ ಅನಿಸ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಅಫ್ಕೋರ್ಸ್ ಒಂದ್ ಕಡೆ BS ಯಡಿಯೂರಪ್ಪನವರು, ಇನ್ನೊಂದು ಕಡೆ BL ಸಂತೋಷ್ ತಮ್ಮ ಕಡೆಯವರಿಗೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಕೊಡಿಸಬೇಕು ಅಂತ ಸತತವಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು. ಅರವಿಂದ ಲಿಂಬಾವಳಿ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ BS ಯಡಿಯೂರಪ್ಪನವರು ಒಂದು ಕಡೆ, ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ BL ಸಂತೋಷ್ ಇನ್ನೊಂದು ಕಡೆ. ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ದಕ್ಷಿಣ ಕನ್ನಡದ ಸಂಸದರಿಗೆ. ಇದೀಗ ಅವರಿಗೆ ಈ ಮೂಲಕ ಒಂದಷ್ಟು ಸಮಾಧಾನ ಮಾಡುವಂತಹ ಪ್ರಯತ್ನ. ದಕ್ಷಿಣ ಕನ್ನಡ ಭಾಗದ ಹ್ಯಾಟ್ರಿಕ್ ಸಂಸದ ನಳಿನ್ ಕುಮಾರ್ ಕಟೀಲ್ ಈ ಕ್ಷಣದಿಂದ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನೂತನ ಜವಾಬ್ದಾರಿನ ಹೊತ್ತಿದ್ದಾರೆ. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಾ ಇದ್ದೀರಾ, ಎರಡೂ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ನೂತನ ಭಾರತೀಯ ಜನತಾ ಪಕ್ಷದ ಸಾರಥಿಯಾಗಿ ಅಂದರೆ ರಾಜ್ಯಾಧ್ಯಕ್ಷರಾಗಿ ದಕ್ಷಿಣ ಕನ್ನಡದ ಮಾನ್ಯ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ. ಬಲಭಾಗದಲ್ಲಿ ಆದೇಶದ ಕಾಪಿ. ಅಫ್ಕೋರ್ಸ್ ಮೇಲ್ಗಡೆ ಅರುಣ್ ಸಿಂಗ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅವರ ಲೆಟರ್ ಹೆಡ್ನಲ್ಲಿ ಇಶ್ಯೂ ಆಗಿದೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆನರಬಲ್ ಶ್ರೀ ಅಮಿತ್ ಶಾ ಹ್ಯಾಸ್ ಅಪಾಯಿಂಟೆಡ್ ಶ್ರೀ ನಳಿನ್ ಕುಮಾರ್ ಕಟೀಲ್ MP ಆಸ್ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ BJP. ಕರ್ನಾಟಕ ರಾಜ್ಯ ನನ್ನ ಕರ್ತವ್ಯವನ್ನು ಅಂತಃಕರಣಪೂರ್ವಕವಾಗಿ ಭಯ ಅಥವಾ ಪಕ್ಷಪಾತವಿಲ್ಲದೆ, ದೇಶ ಅಥವಾ ರಾಗ ಇಲ್ಲದಂತೆ ಎಲ್ಲಾ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ